ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ನಡೀತಾ ಇದೆ, ಅಂತಿಮ ಹಂತದಲ್ಲಿದೆ. ಬಹುಶಃ ರಾಮ ಮಂದಿರ ಕಟ್ಟುವುದಕ್ಕೆ ಅಡಿಗಲ್ಲು ಹಾಕುವುದರ ಒಳಗಿನ ಸವಾಲುಗಳ ಹೊರತಾಗಿ ಆ ನಂತರದ ಸವಾಲುಗಳು, ನಿರ್ಮಾಣ ಕಾಲದ ಸವಾಲುಗಳೇನು? ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಯಾವುದೇ ಒಂದು ದೇವಸ್ಥಾನ ಪ್ರಾಣ ಪ್ರತಿಷ್ಠೆ ಆದ ಮರುದಿವಸ ಲಕ್ಷ ಜನ ದರ್ಶನಕ್ಕೆ ಬಂದಿರುವಂತಹ ಮೊದಲ ದೇವಸ್ಥಾನ ಅಯೋಧ್ಯ. ಕುಂಭಮೇಳದ ಸಂದರ್ಭದಲ್ಲಿ ಲಕ್ಷ ಜನ ದರ್ಶನ ಮಾಡಿದ್ದ ಅಯೋಧ್ಯೆ. ಹೀಗಾಗಿ ದರ್ಶನ ವ್ಯವಸ್ಥೆಯನ್ನು ಮಾಡೋದು ಬಹಳ ದೊಡ್ಡ ಸವಾಲು. ಒಂದು ಕಡೆಗೆ ಮಂದಿರದ ನಿರ್ಮಾಣದ ಕೆಲಸನೂ ನಡಿಬೇಕು, ಇನ್ನೊಂದು ಕಡೆಗೆ ದರ್ಶನದ ವ್ಯವಸ್ಥೆನೂ ಸುಗಮವಾಗಿ ಆಗ್ಬೇಕು. ಇದು ಮಹತ್ವತೆ, ಅದು ಮಹತ್ವತೆ. ಲಕ್ಷ ಜನ ಬಂದವರಿಗೆ ಸರಿಯಾದ ದರ್ಶನ ಮಾಡಿಸೋದು ಎಷ್ಟು ಮಹತ್ವದ್ದೋ, ನಿರ್ಮಾಣ ಕಾರ್ಯಕ್ಕೆ ತೊಂದರೆ ಆಗದೇ ಇದ್ದಂತೆ ವ್ಯವಸ್ಥೆ ಮಾಡೋದು ಅಷ್ಟೇ ಮಹತ್ವದ್ದು. ನಿರ್ಮಾಣ ಕಾರ್ಯದಿಂದ ದರ್ಶನಕ್ಕೆ ತೊಂದರೆ ಆಗದೇ ಇದ್ದಾಗೆ, ದರ್ಶನದಿಂದಾಗಿ ನಿರ್ಮಾಣ ಕಾರ್ಯಕ್ಕೆ ತೊಂದರೆ ಆಗದೇ ಇದ್ದಾಗೆ ವ್ಯವಸ್ಥೆ ಮಾಡಿದ್ದು ನಮ್ಮ ದೊಡ್ಡ ಸವಾಲಾಗಿತ್ತು. ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕಾಯಿತು. ಎಲ್ಲರೂ ಒಟ್ಟಿಗೆ ಚಿಂತನೆ ಮಾಡಿ ಅದಕ್ಕೊಂದು ದಾರಿ ಹುಡುಕಿದ್ವಿ. ಅದರ ಪರಿಣಾಮವಾಗಿ ನಮ್ಮ ವ್ಯವಸ್ಥೆಗಳೆಲ್ಲ ಚೆನ್ನಾಗಾಯಿತು. ಇದು ಮೊದಲನೇದು. ಎರಡನೇದು, ಟ್ರಸ್ಟಿಗಾಗಲಿ ಅಲ್ಲಿದ್ದವರಿಗಾಗಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನವನ್ನು ನಿರ್ವಹಣೆ ಮಾಡುವಂಥ ಅನುಭವ ಯಾರಿಗೂ ಇರಲಿಲ್ಲ. ಸರ್ಕಾರಕ್ಕೂ ಕಲ್ಪನೆ ಇರಲಿಲ್ಲ ಎಷ್ಟು ಜನ ಬರ್ತಾರೆ ಅಂತ. 22ನೇ ತಾರೀಕು ಉದ್ಘಾಟನೆ ಆಯಿತು. 23ನೇ ತಾರೀಕು ಲಕ್ಷ ಜನ ಅಯೋಧ್ಯೆಗೆ ಒಳಗಡೆ ನುಗ್ಗುತ್ತಾ ಇತ್ತು. ನಮ್ಮ ಹತ್ರ ರೈಲಿಂಗ್ ವ್ಯವಸ್ಥೆ ಇಲ್ಲ, ಕ್ಯೂ ವ್ಯವಸ್ಥೆ ಇಲ್ಲ. ಹಿಂದಿನ ದಿವಸ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ, ಕುರ್ಚಿ ಇದೆ, ಟೇಬಲ್ ಇದೆ, ಅದನ್ನೆಲ್ಲ ರಾತ್ರಿ ತೆಗೆದು ದರ್ಶನಕ್ಕೊಂದು ವ್ಯವಸ್ಥೆ ಮಾಡಿದೆ. ಹಗ್ಗದ ಮೂಲಕ ನಾವು ಜನಕ್ಕೆ ಗೈಡ್ ಮಾಡ್ತಿದ್ವಿ. ಆದರೆ ಯಾವ ಹಗ್ಗ ತಡೆಯುತ್ತೆ? ಲಕ್ಷ ಜನ ನುಗ್ಗುತ್ತಾ ಇದ್ದಾರೆ. ವ್ಯವಸ್ಥೆ ಮಾಡಲಿಕ್ಕೆ ಒಂದು 8 ದಿನ, 15 ದಿವಸ, 20 ದಿನ ಬೇಕಾಯಿತು. ಅದಾದಮೇಲೆ ಕುಂಭಮೇಳ ಬಂತು. ಕುಂಭಮೇಳ ಬಂದರೆ ಭಾಳ ಯಶಸ್ವಿಯಾಗಿ ನಾವು 5 ಲಕ್ಷ ಜನರಿಗೆ ದರ್ಶನ ಮಾಡಿಸಿದ್ವಿ. ಒಂದು ಅಂಟುವಾಡಿ ಇನ್ಸಿಡೆಂಟ್ ನಡೀಲಿಲ್ಲ. ಕಾಲು ತುಳಿದಕ್ಕೆ ಜನ ಒಳಗಾಗಲಿಲ್ಲ, ಜನಕ್ಕೆ ತೊಂದರೆ ಆಗಲಿಲ್ಲ. ಸ್ವಲ್ಪ ಅರ್ಜೆಂಟ್ ದರ್ಶನ ಮಾಡಿಸಿದ್ವಿ. ಅದು ಬಿಟ್ಟರೆ, ಜನಕ್ಕೆ ಹೆಚ್ಚು ನಡಿಬೇಕಾಯ್ತು ಅನ್ನೋದು ಬಿಟ್ಟರೆ ಯಾವುದೇ ರೀತಿ ತೊಂದರೆ ಆಗದೇ ಇದ್ದಂತೆ 5 ಲಕ್ಷ ಜನರಿಗೆ ಒಂದು ದಿನದಲ್ಲಿ ದರ್ಶನ ಮಾಡಿಸ್ತಾರೆ. ಇದೆಲ್ಲ ದೊಡ್ಡ ಸವಾಲಾಗಿತ್ತು. ಎಲ್ಲ ಸವಾಲನ್ನು ಯಶಸ್ವಿಯಾಗಿ ನಿರ್ವಹಣೆ. ಬಹುಶಃ ಈ ನಮ್ಮ ಧಾರ್ಮಿಕ ಕೇಂದ್ರಗಳು, ಈಗ ಕಾಶಿ ಇರಲಿ, ಅಯೋಧ್ಯೆ ಇರಲಿ, ಇಂತಹ ಧಾರ್ಮಿಕ ಕೇಂದ್ರಗಳು ಅವುಗಳಿಗೆ ಜಾಗದ ಕೊರತೆ, ಅಲ್ಲಿಯ ವ್ಯವಸ್ಥೆಯ ಕೊರತೆ, ಮತ್ತು ಇದು ಈ ನಗರಗಳಲ್ಲಿ ಅಥವಾ ಅದರ ಸುತ್ತಲೂ ನಗರ ಬೆಳೆದಿದ್ದರಿಂದ ಇವುಗಳ ಅಭಿವೃದ್ಧಿಗೆ ತೊಡಕಾಗಿದೆ. ಇವುಗಳ ನಿವಾರಣೆ, ಈಗ ನಾವು ಅಯೋಧ್ಯೆ ನೋಡಿದ್ರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಮಾತ್ರ ಸೀಮಿತ ಆಗಿದೆ. ಇಡೀ ಪಟ್ಟಣದಲ್ಲಿ ಬೇರೆ ಏನು ಅಂದರೆ ಅಭಿವೃದ್ಧಿ ಆಗಿಲ್ಲ. ಅದು ಆಡಳಿತಕ್ಕೆ ಅಥವಾ ಈಗ ನಿರ್ಮಾಣ ಸಮಿತಿಗೆ ಸವಾಲಲ್ಲ. ನಿರ್ಮಾಣ ಸಮಿತಿಗೇನು ಸವಾಲಲ್ಲ, ಯಾಕೆಂದರೆ ನಾವು 70 ಎಕರೆ ಭೂಮಿ ಮತ್ತು ನಾವು ತಗೊಂಡಂಥ ಭೂಮಿ ಮಾತ್ರ ಸೀಮಿತ. ಇಡೀ ಅಯೋಧ್ಯೆಯನ್ನು ಸುಧಾರಣೆ ಮಾಡೋದು ನಮ್ಮ ಜವಾಬ್ದಾರಿ, ಅದು ಸರ್ಕಾರದ ಜವಾಬ್ದಾರಿ. ಸರ್ಕಾರಕ್ಕೊಂದು ದೊಡ್ಡ ಸವಾಲಿದೆ. ಯಾಕೆಂದರೆ ಒಂದು ಕಡೆಗೆ ಅಯೋಧ್ಯೆ ಚಿಕ್ಕ ಊರು, ರಸ್ತೆಗಳು ಚಿಕ್ಕದು, ವ್ಯವಸ್ಥೆಗಳು ಚಿಕ್ಕದು. ಒಂದು ದೊಡ್ಡ ಮುಖ್ಯ ರಸ್ತೆ ಮಾಡಲಿಕ್ಕೇ ಅನೇಕ ಜನ ವಿರೋಧ ಮಾಡ್ತಿದ್ರು. ಅದರೆಲ್ಲದರ ನಡುವೆ ಮನುಷ್ಯನಿಗೆ ಹೇಗೆ ಅಂದರೆ ತನ್ನ ರಸ್ತೆ ಚೆನ್ನಾಗಿ ಆಗಬೇಕು, ಊರು ವಿಶಾಲ ಆಗಬೇಕು, ಇದೆಲ್ಲ ಅಪೇಕ್ಷೆ ಇರುತ್ತೆ. ಅದು ತನಗೇನೂ ತೊಂದರೆ ಆಗಬಾರ್ದು ಅಂತ. ಆದರೆ ರಸ್ತೆಯಲ್ಲಿರುವಂಥ ಮನೆಗಳನ್ನು ಒಡಿದೆ, ಅಂಗಡಿಗಳನ್ನು ಒಡಿದೆ, ಹೇಗೆ ವಿಸ್ತಾರೀಕರಣ ಸಾಧ್ಯ? ಸೊ ಹೀಗಾಗಿ ಅದರಿಂದ ಹೊರಗೆ ತರೋದಿದೆಯಲ್ಲ ಸಮಾಜವನ್ನು, ಭಾಳ ದೊಡ್ಡ ಕೆಲಸ. ಸರ್ಕಾರ ಅದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನು ಅನೇಕ ರಸ್ತೆಗಳು ವಿಸ್ತೀರ್ಣೀಕರಣ ಆಗಬೇಕು. ಅದಾದಾಗ ಮತ್ತೆ ವಿರೋಧ ಇತ್ಯಾದಿ ಬರಬಹುದು. ಯಾಕೆಂದರೆ ಮನೆಗಳು ಹೊಡಿಬೇಕಾಗುತ್ತೆ, ರಸ್ತೆಗಳಲ್ಲಿರುವಂಥ ಪಕ್ಕದಲ್ಲಿರುವಂಥ ಅಂಗಡಿಗಳನ್ನು ಹೊಡಿಬೇಕಾಗತ್ತೆ. ಅದೆಲ್ಲ ಎದುರಿಸಲೇಬೇಕಾದಂಥ ವಿಷಯಗಳು. ಅದನ್ನು ಸರ್ಕಾರ ಎದುರಿಸಿದರೆ ಆವಾಗ ಇನ್ನೂ ವಿಶಾಲವಾಗಿ ಕೆಲಸ ಆಗಿದೆ. ಇನ್ನು ಅಯೋಧ್ಯೆಯಲ್ಲಿ ವಿಕಾಸ ಆಗಿಲ್ಲ ಅಂತಾರೆ, ತುಂಬ ಸಂಖ್ಯೆ ಆಗಿದೆ. ಸರ್ಕಾರ ಅಯೋಧ್ಯೆಯಲ್ಲಿರುವಂಥ ಎಲ್ಲ ಕುಂಡಗಳನ್ನು ವಿಕಾಸ ಮಾಡಿದೆ. ವಿಭೀಷಣ ಕುಂಡ, ದಶರಥ ಕುಂಡ, ಗಣೇಶ್ ಕುಂಡ, ಸೂರ್ಯಕುಂಡ, ಭರತ್ ಕುಂಡ, ಇವರೆಲ್ಲರ ಹೆಸರಿನಲ್ಲಿ ಕುಂಡಗಳಿವೆ. ಅದೆಲ್ಲವನ್ನು ಬೃಹಸ್ಪತಿ ಕುಂಡ ಎಲ್ಲವನ್ನು ಸರ್ಕಾರ ವಿಕಾಸ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ.
ಸೂರ್ಯಕುಂಡ ಅಂದರೆ ಭಗವಂತನ ಕುಲದೇವತೆ ಸೂರ್ಯದೇವ, ಅದರ ಇಷ್ಟು ಚೆನ್ನಾಗಿ ವಿಕಾಸ ಮಾಡಿದೆ. ಸರ್ಕಾರ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದೆ, ರೈಲ್ವೆ ಸ್ಟೇಷನ್ ಅನ್ನು ದೊಡ್ಡದು ಮಾಡಿದೆ. ಆದರೆ ರಾಜಕಾರಣ ನಡೆಯುತ್ತೆ, ಅಲ್ಲಿರುವಂಥ ಕೆಲವರು ಸಾಮಾನ್ಯ ಜನಗಳಿಗೆ ತಲೆಗೆ ತುಂಬಿಸಿ ರೈಲ್ವೆ ಸ್ಟೇಷನ್ 9 ಪ್ಲ್ಯಾಟ್ಫಾರ್ಮ್ ಆಗಬೇಕಾಗಿದೆ. ಅಲ್ಲಿ ಕೆಲವರಿಗೆ ನೀವು ಬಡವರು ನಿಮ್ಮನ್ನು ಹೊರಗಾಗ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಅವರೆಲ್ಲ ಸರ್ಕಾರಿ ಭೂಮಿಯಲ್ಲಿದ್ದು ಅವ್ರು ಹೊರಗೆ ಹೋಗದೇ ಇದ್ದಂಗೆ ಮಾಡಿದ್ದಾರೆ. ಇದೆಲ್ಲ ಸರ್ಕಾರದ ರಾಜಕಾರಣ ನಡೆಯುತ್ತೆ, ಅದನ್ನು ಎದುರಿಸುವಂಥದ್ದು ಸರ್ಕಾರದ ಕೆಲಸ ಮಾಡ್ತಾರೆ ನಂಗೆ ಅನ್ಸುತ್ತೆ. ಈಗ ಈ ರಾಮ ಮಂದಿರ ನಿರ್ಮಾಣದ ಜವಾಬ್ದಾರಿ ವಹಿಸುವಾಗ ವಿಶ್ವ ಹಿಂದೂ ಪರಿಷತ್ತು ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಗೋಪಾಲ್ಜಿ ಅವರನ್ನೇ ಆ ಸ್ಥಾನಕ್ಕೆ ಹೇಗೆ ಪರಿಗಣಿಸ್ತು? ಆ ಜವಾಬ್ದಾರಿ ತಮಗೆ ಬಂದಿದ್ದು ಹೇಗೆ? ಸಂಘದ ಹಿರಿಯರು ಹೇಳಿದ್ರು ನಾನು ಹೋದೆ, ನನಗೆ ಹೇಗಾಯಿತು ಅಂತ ನನಗೇನು ಗೊತ್ತಿಲ್ಲ. ನನಗೆ ಕರೆದು ಹೇಳಿದ್ರು ನೀವು ಅಲ್ಲಿಗೆ ಹೋಗಬೇಕು, ಈ ಕೆಲಸ ಮಾಡಬೇಕು. ನಮ್ಮ ಸೆಕ್ರೆಟರಿ ಚಂಪತರಾಯರಂತಿದ್ದಾರೆ, ಅವರಿಗೆ ಈ ಕೆಲಸದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಹೋಗಿ ಆಗ ನೋಡಿದ್ರೆ ನನಗೆ ಏನೂ ಜವಾಬ್ದಾರಿ ಇಲ್ಲ. ಜನ ಉಸ್ತುವಾರಿ ಅಂತ ಹೇಳ್ತಿದ್ದಾರೆ, ನನಗೇನು ಉಸ್ತುವಾರಿ ಅಂತ ಜವಾಬ್ದಾರಿ ಅಂತ ಕೊಟ್ಟಿಲ್ಲ. ನಾನು ರಾಮ ಮಂದಿರದ ಕೆಲಸ ಟ್ರಸ್ಟಿಗೆ ಸಹಾಯ ಮಾಡ್ತಾಯಿದ್ದೆ. ಅದು ನಿರ್ಮಾಣ ಕಾರ್ಯ ಇರ್ಬೋದು, ಮಂದಿರದ ನಿರ್ವಹಣೆ ಇರ್ಬೋದು, ಜಾಗ ಖರೀದಿ ಮಾಡೋದಿರ್ಬೋದು, ಇನ್ನೂ ಅನೇಕ ಕೆಲಸಗಳಿರ್ಬೋದು. ಎಲ್ಲದರಲ್ಲೂ ಟ್ರಸ್ಟಿಗೆ ಸಹಾಯ ಮಾಡೋ ಕೆಲಸ ನಾನು ಮಾಡ್ತೀನಿ. ನನಗೆ ಯಾವುದೇ ಜವಾಬ್ದಾರಿ ಟ್ರಸ್ಟಲ್ಲಿ ಇಲ್ಲ. ಜವಾಬ್ದಾರಿ ಇಲ್ಲ ಅಂತಲ್ಲ, ಜವಾಬ್ದಾರಿ ಮನಸ್ಸಿನಿಂದ ಇದೆ. ಎಲ್ಲ ಮೀಟಿಂಗಲ್ಲಿ ನಾನು ಇರ್ತೀನಿ, ಟ್ರಸ್ಟ್ ಮೀಟಿಂಗಲ್ಲಿ ಇರ್ತೀನಿ, ಎಲ್ಲ ಚಿಂತನೆಯಲ್ಲಿ ಇರ್ತೀನಿ. ಅಧಿಕೃತ ಟ್ರಸ್ಟಿನೂ ನಾನಲ್ಲ, ಅಧಿಕೃತ ಜವಾಬ್ದಾರಿ ನನಗಿಲ್ಲ. ಆದರೆ ಎಲ್ಲದರಲ್ಲೂ ನನ್ನ ಯೋಗದಾನ ಇರುತ್ತೆ. ನನ್ನ ಸಕ್ರಿಯತೆ, ನನ್ನ ಪರಿಶ್ರಮದ ಮೂಲಕ ಇವತ್ತು ಅಯೋಧ್ಯೆಯಲ್ಲಿ ನಾನು ಒಂದು ಅರ್ಥದಲ್ಲಿ ಸ್ಥಾಪಿತನಾಗಿದ್ದೀನಿ. ಹೀಗಾಗಿ ಇದನ್ನು ಹೇಗೆ ಆಯ್ಕೆ ಮಾಡಿದ ಅದನ್ನು ಹಿರಿಯರಿಗೆ ಕೇಳಬೇಕು, ನನಗೆ ಕೇಳೋದ್ರಿಂದ ಪ್ರಯೋಜನ ಇಲ್ಲ. ನನಗೆ ಹೇಳಿದ್ರು ನಾ ಕೆಲಸ. ಬಹುಶಃ ಈಗ ರಾಮ ಮಂದಿರ ನಿರ್ಮಾಣ ಮುಗಿದ ಮೇಲೆ ಗೋಪಾಲ್ಜಿಯವರಿಗೆ ಹೊಸ ಜವಾಬ್ದಾರಿ ಏನು ಬರ್ಬೋದು? ಸಂಘ ನಿಶ್ಚಯ ಮಾಡುತ್ತೆ. ಸಂಘ ಏನು ಹೇಳುತ್ತೋ ಅದು ಮಾಡಿ. ನಾವಾಗಲೂ ಹೇಳಿದ್ದೀನಿ, ಸಂಘ ಏನು ಹೇಳುತ್ತೋ ಅದನ್ನು ಮಾಡ್ಲಿಕ್ಕೆ ಹೊರಟವ್ರು ನಾವು. ಸಂಘದ ಪ್ರಚಾರಕ್ಕೆ ನಮಗೊಂದು ಕೆಲಸ ವಿಷಯವನ್ನು ಕಲಿಸ್ಕೊಟ್ಟಿದ್ದಾರೆ. ಪ್ರಚಾರಕ್ಕೆ ಸಂಘದ ಆಸ್ತಿ. ಪ್ರಚಾರಕನಿಗೆ ಎಲ್ಲಿ ಹೇಗೆ ಹೇಳ್ತಾರೋ ಅಲ್ಲಿ ಹೋಗ್ಬೇಕು, ಯಾವ ಕೆಲಸ ಹೇಳ್ತಾರೋ ಅದನ್ನು ಮಾಡಬೇಕು. ಅದನ್ನು ಸ್ವೀಕಾರ ಮಾಡುವ ಸಮರ್ಪಣ ಭಾವದಿಂದ ನಾನು ಸಂಘದ ಪ್ರಚಾರಕ್ಕಾಗಿದ್ದೆ. ಸಂಘ ಏನು ಹೇಳುತ್ತಾ ಕೆಲಸ ಮಾಡ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.